ಎಲ್ಲರಿಗೂ ನಮಸ್ತೆ. ಇಂದು ನಮ್ಮ ನ್ಯೂ ಹ್ಯಾಡ್ವಿಕ್ ಇಂಡಿಯನ್ ಶಾಲೆಗೆ ಶಿಲಾಮಠ, ತಾವರೆಕೆರೆ ಮತ್ತು ಎಡೆಯೂರು ಕ್ಷೇತ್ರಗಳ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಪೂಜ್ಯರೇ, ಇಂದು ನಮ್ಮ ಹ್ಯಾಡ್ವಿಕ್ ವಿದ್ಯಾರ್ಥಿಗಳು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲು ಸಿದ್ಧರಾಗಿದ್ದಾರೆ. ಅವರಿಗೆ ಪ್ರಶ್ನೆ ಕೇಳಲು ಅನುಮತಿ ನೀಡಬಹುದೇ? ಒಳ್ಳೆಯದು, ಕೇಳಬಹುದು. ಧನ್ಯವಾದಗಳು. ನಮಸ್ತೆ ಪೂಜ್ಯರೇ, ನನ್ನ ಹೆಸರು ಚಾನ್ವಿ ರೆಡ್ಡಿ. ನನ್ನ ಪ್ರಶ್ನೆ, ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದವು? ಕಷ್ಟದ ಜೀವನ. ನಮ್ಮ ತಾಯಿ, ನಾನು ಹುಟ್ಟಿದ 6 ದಿವಸಕ್ಕೆ ನಮ್ಮ ತಾಯಿ ತೀರೋಗಿದ್ದಾರೆ. ನಮ್ಮ ತಂದೆ 2 ವರ್ಷಕ್ಕೆ ತೀರೋಗಿದ್ದಾರೆ. ಬಾಲ್ಯ ಜೀವನ ನಮ್ಮ ತಾಯಿ ಮುಖ ನೋಡಿಲ್ಲ, ತಂದೆ ಮುಖ ನೋಡೋಕ್ಕಾಗಿಲ್ಲ. ನಮ್ಮ ಹಿರಿಯರು, ಅಣ್ಣ ಅಕ್ಕ ನಮ್ಮನ್ನು ಸಾಕಿ ಸಲವಿ ದೊಡ್ಡವರು ಮಾಡಿದ್ದಾರೆ. ಬಾಲ್ಯ ಜೀವನ ಇಷ್ಟು. ಧನ್ಯವಾದಗಳು ಗುರುಗಳೇ. ನಮಸ್ತೆ ಪೂಜಾರಿ, ನನ್ನ ಹೆಸರು ಕೃಷಾಂತಾರ್ಯನ್. ನನ್ನ ಪ್ರಶ್ನೆ, ನೀವು ನಂತರ ಶಾಲೆಗೆ ಹೋಗಿದ್ದೀರಾ? ಖಂಡಿತ. ನಾವು ಓದುವ ಸಂದರ್ಭದಲ್ಲಿ LKG UKG ಇರಲಿಲ್ಲ. 1ನೇ ತರಗತಿ ಅಂತ ಇರ್ತಿತ್ತು ಅವಾಗ ಈಗ ನನಗೆ ಪ್ರೈಮರಿ ಯಾವುದೂ ಇರಲಿಲ್ಲ. 1ನೇ ತರಗತಿ ಓದಿದ್ದೇನೆ, 2ನೇ ತರಗತಿ 3 ತರಗತಿ ಓದಿದ್ದೇನೆ, 5 ಓದಿದ್ದೇನೆ. ನಾನು ಅಪ್ ಟು ಬೆಂಗಳೂರಲ್ಲಿ ರೇಣುಕಾಚಾರ್ಯ ಕಾಲೇಜ್ ಅಂತಿದೆ ಬೆಂಗಳೂರಲ್ಲಿ, ಅಲ್ಲಿ PUC ತನಕ ಓದಿದ್ದೇನೆ. ಆಮೇಲೆ ವಿಶ್ವೇಶ್ವರಪುರದಲ್ಲಿ ಕಾಲೇಜಿದೆ, ಅಲ್ಲಿ ನಾನು ನೈಟ್ ಕಾಲೇಜನ್ನು ಡಿಗ್ರಿ ಪೂರ್ತಿ ಮಾಡಿಲ್ಲ, ಡಿಗ್ರಿ ಮಾಡಿದ್ದೀನಿ, ಓದಿದ್ದೆ. ಧನ್ಯವಾದಗಳು ಗುರುಗಳೇ. ನಮಸ್ತೆ ಗುರುಗಳೇ, ನನ್ನ ಹೆಸರು ಮೋಹನ್ ರಾಜ್. ನನ್ನ ಪ್ರಶ್ನೆ, ಶಿಕ್ಷಣ ಎಷ್ಟು ಮುಖ್ಯ? ನಿಮ್ಮ ಮಠದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ? ನಿಮ್ಮ ಮೆಚ್ಚಿನ ಗುರುಗಳು ಯಾರು? ನಮ್ಮ ಮಠದಲ್ಲಿ ಯಾವುದೇ ವಿದ್ಯಾಸಂಸ್ಥೆಗಳಿಲ್ಲ. ನಾವು ಪ್ರತಿನಿತ್ಯ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ಪ್ರತಿ ವರ್ಷ ಶಾಲೆ ಕಾಲೇಜುಗಳಲ್ಲಿ ವಾರ್ಷಿಕೋತ್ಸವ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ಕರೀತಾರೆ. ಶಾಲೆಗಳಲ್ಲಿ ನಮ್ಮೂರಲ್ಲಿ ಬೇರೆ ಊರಲ್ಲಿ ಕರೀತಾರೆ, ಅಲ್ಲಿ ಮಕ್ಕಳಿಗೆ ಬೋಧನೆ ಮಾಡಿ ಬರ್ತೀವಿ ಅಷ್ಟೇ. ನಮ್ಮದು ಯಾವುದೇ ಸ್ಕೂಲು ಕಾಲೇಜನ್ನು ನಾವು ಮಾಡಿಲ್ಲ. ಸಂಸ್ಥೆಗಳು ನಮ್ಮ ಯಾವುದೇ ವಿದ್ಯಾಸಂಸ್ಥೆಗಳಿಲ್ಲ. ಧಾರ್ಮಿಕ ನಮ್ಮದು ಸೀಮಿತ ಧಾರ್ಮಿಕ ಆಗ್ಬೋದು. ನಿಮ್ಮ ನೆಚ್ಚಿನ ಗುರುಗಳು ಯಾರು? ಗುರುಗಳು ನಮ್ಮ ಹಿರಿಯ ಗುರುಗಳು ನಮಗೇನು ಮಾರ್ಗದರ್ಶನ ಕೊಟ್ಟರು. ನಮ್ಮ ಹಿಂದಿ ಗುರುಗಳು ಸಿದ್ಧಲಿಂಗ ಶಿವಾಚಾರ್ಯರು ಅಂತ ನಮಗೆ ಗುರುಗಳವರು, ಅವರೇ ನಮಗೆ ಹೆಚ್ಚಿನ ಗುರುಗಳು. ಆದಮೇಲೆ ಅದಕ್ಕಿಂತ ಮೇಲಾಗಿ ಬಾಳೆಹೊನ್ನೂರಿನ ವೀರ ಗಂಗಾಧರ ಜಗದ್ಗುರು ನಮ್ಮ ಗುರುಗಳು. ಧನ್ಯವಾದಗಳು. ಓಕೆ. ನಮಸ್ತೆ ಪೂಜಾರಿ, ನನ್ನ ಹೆಸರು ಹೇಮಂತ್. ನೀವು ನಮ್ಮ ಥರ ತರಲೆ ಮಾಡಿ ಪೇರೆಂಟ್ಸ್ ಟೀಚರ್ಸ್ನಿಂದ ಶಿಕ್ಷೆ ಪಡೆದುಕೊಂಡಿದ್ದೀರಾ? ತರಲೆ ಅವಾಗ ಭಾಳ ಕಷ್ಟ. ನಾವು ಭಯ ಭಾಳ ಬಿತ್ತು. ಉಪಾಧ್ಯಾಯರು ಕಂಡ್ರೆ, ಶಿಕ್ಷಕರು ಕಂಡ್ರೆ ಭಯ ಪಡ್ತಿದ್ವಿ. ಈಗಿನ ವಾತಾವರಣದಲ್ಲಿ ಶಿಕ್ಷಕರನ್ನು ಭಯಪಡಿಸುವಷ್ಟು ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದಾರೆ. ನಾವು ಶಿಕ್ಷಕರಿಗೆ ಭಾಳ ವಿನಯತರಾಗಿ ನಡ್ಕೊಂಡು ಬಂದಿದ್ದೀವಿ. ಧನ್ಯವಾದಗಳು. ನಮಸ್ತೆ ಪೂಜಾರಿ, ನನ್ನ ಹೆಸರು ಚೇತನ್. ನನ್ನ ಪ್ರಶ್ನೆ, ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣಗಳು ಯಾವುವು? ಒಳ್ಳೆಯ ವಿದ್ಯಾರ್ಥಿಗಳಂದರೆ ನಿಮ್ಮ ಅಪ್ಪನಿಗೆ ಅಮ್ಮನಿಗೆ ಯಾರು ಗೌರವ ಕೊಡ್ತಾರೋ ಅವರು ವಿದ್ಯಾರ್ಥಿಗಳು ಒಳ್ಳೆಯವರು. ನಿಮ್ಮ ಉಪಾಧ್ಯಾಯರಿಗೆ ಗೌರವ ಕೊಡೋರು ಒಳ್ಳೆಯವರು. ನಿಮ್ಮ ಮನೆಗಿರೋ ಅಜ್ಜಿಯಂದಿರಿಗೆ ಯಾರು ವಿಧೇಯತರಾಗಿ ವಿನಯತೆ ನಡ್ಕೊಳ್ತೀರೋ ಅವರು ಒಳ್ಳೆಯ ವಿದ್ಯಾರ್ಥಿಗಳು. ಮತ್ತು ಒಳ್ಳೆಯ ಸಹವಾಸ ಇರಬೇಕು. ಮಕ್ಕಳಿಗೆ ಸಹವಾಸ ಇದ್ದರೆ ಒಳ್ಳೆಯ ವಿದ್ಯಾರ್ಥಿಗಳು. ಕೆಟ್ಟ ಸಹವಾಸ ಇರುತ್ತೆ, ಅದನ್ನ ಆಯ್ಕೆ ಮಾಡಬೇಕಾದ್ರೆ ನೀವು ಒಳ್ಳೆಯ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡಬೇಕು, ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೋಬೇಕು. ಧನ್ಯವಾದಗಳು. ನಮಸ್ತೆ ಪೂಜ್ಯರೇ, ನನ್ನ ಹೆಸರು ವಿಸ್ಮಿತಾ. ನನ್ನ ಪ್ರಶ್ನೆ, ಇಂದಿನ ಮಕ್ಕಳಿಗೆ ಅಂದರೆ ನಮಗೆ ಓದಿನ ವಿಷಯದಲ್ಲಿ ಒತ್ತಡ ಜಾಸ್ತಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒತ್ತಡ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಪೇರೆಂಟ್ಸು ನನ್ನ ಮಗಳು ಚೆನ್ನಾಗಿ ಓದಬೇಕು, ನನ್ನ ಮಗ ಚೆನ್ನಾಗಿ ಓದಬೇಕು, ಮುಂದುವರಿಬೇಕು, ಶಿಕ್ಷಣದಲ್ಲಿ ಭಾಳ ಪ್ರೋತ್ಸಾಹಿಸಬೇಕು, ಅವನು ಫಸ್ಟ್ ಕ್ಲಾಸ್ ಬರಬೇಕು, ರ್ಯಾಂಕ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅಂತ ಆಸೆ ಇರುತ್ತೆ ಹಿರಿಯರಿಗೆ. ಅದಕ್ಕೆ ಆಸಕ್ತಿ ನಿಮ್ಮಲ್ಲಿ ಒತ್ತಡ ತರ್ತಾರೆ. ನಿಮ್ಮಲ್ಲಿ ಒತ್ತಡ ತರಬೇಕು ಅಂದರೆ ಅವ್ರ ಆಂಬಿಷನ್ ಈಡೇರ್ಸಕ್ಕೆ ನೀವು ಅಧ್ಯಯನ ಮಾಡಲೇಬೇಕು. ಧನ್ಯವಾದ ಗುರು. ಆಯಿತು. ನಮಸ್ತೆ ಪೂಜ್ಯರೇ, ನನ್ನ ಹೆಸರು ಮಾನ್ಯತಾ. ಕನ್ನಡದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಶಸ್ಸಿಗಾಗಿ ಕಲಿಯಬೇಕಾದ ಮೌಲ್ಯಗಳು ಏನು ಎಂದು ನೀವು ಭಾವಿಸುತ್ತೀರಾ? ಮೌಲ್ಯಗಳು ಬೇಕು ವಿದ್ಯಾರ್ಥಿಗಳಿಗೆ ಅಲ್ವಾ? ಮೌಲ್ಯ ಬಹಳ ಅಪೂರ್ವವಾದ ಒಂದು ಪ್ರಶ್ನೆ ಕೇಳಿದೆಯಾ, ಒಳ್ಳೆಯ ಪ್ರಶ್ನೆ ಕೇಳಿದೆಯಾ. ಇವತ್ತು ಮೌಲ್ಯ ಕಳ್ಕೊಳ್ಳೋ ಪ್ರಶ್ನೆಯಲ್ಲಿ ಬಂದುಬಿಟ್ಟಿದ್ದೀವಲ್ವ. ಮತ್ತು ಪುನರಪ ಅದು ಹುಟ್ಟಾಕಬೇಕು. ಹುಟ್ಟಾಕೋದು ಎಲ್ಲೆಂದರೆ ಶಾಲೆಯ ಪ್ರಾರಂಭದಲ್ಲಿ
ಏನು ನಾವು ಮಕ್ಕಳ UKG LKG ಒಳಗೆ ಆ ಟ್ರೈನಿಂಗ್ ಕೊಡಬೇಕು, ಟೀಚರ್ಸ್ ಟ್ರೈನಿಂಗ್ ಕೊಡಬೇಕು. ಮೌಲ್ಯ ಅದು ಬರಬೇಕು ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗಬೇಕು. ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡು, ಆನಂತರ ಅವರು ಮುಗಿದ್ಮೇಲೆ ಪ್ರೈಮರಿ ಅಂತಾರೆ. ಅದಕ್ಕೆ ಅದಾದ್ಮೇಲೆ ಪ್ರೌಢಶಾಲೆ ಇದೆ. ಪ್ರೌಢಶಾಲೆಗೆ ಹೋದ್ಮೇಲೆ ನಮ್ಗೆ ಕಾಲೇಜ್ ಬರುತ್ತೆ. ನಾವು ಯಾವಾಗ ಶಿಕ್ಷಣದಲ್ಲಿ ಮೊದಲು ಕಲಿತು ಈಗೇನು UKG LKG ಒಳಗೆ ನಮಗೆ ಮೌಲ್ಯತೆ ಕೊಟ್ಟಿರ್ತಾರೆ, ಅದನ್ನು ಮುಂದುವರ್ಸ್ಕೊಂಡು ಕಾಲೇಜ್ವರೆಗೆ ಹೋದರೆ ನಿಮಗೆ ಗೌರವ ಸಿಗುತ್ತೆ, ಮೌಲ್ಯ ಸಿಗುತ್ತೆ, ಬೆಲೆ ಸಿಗುತ್ತೆ. ಧನ್ಯವಾದಗಳು. ಆಯಿತು. ನಮಸ್ತೆ ಪೂಜ್ಯರೇ, ನನ್ನ ಹೆಸರು ಲೋಕಪ್ರಿಯ. ನನ್ನ ಪ್ರಶ್ನೆ: ಇಂದಿನ ವೇಗ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ತಮ್ಮ ಭಾವನಾತ್ಮಕ, ಬುದ್ಧಿವಂತಿಕೆ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು? ಇವತ್ತಿನ ವಿದ್ಯಾರ್ಥಿ ಜೀವನಕ್ಕೆ ಬಹಳ ಒತ್ತಡ ಇದೆ ಅಲ್ವಾ? ತುಂಬ ಒತ್ತಡ ಇದೆ. ಒತ್ತಡ ಅಂದರೆ ಭಾಳ ಮಟ್ಟಿಗೆ ಒತ್ತಡ ಕೊಡೋರು ತಾಯಿ, ಎರಡನೇ ತಂದೆ, ಅಜ್ಜ ಅಜ್ಜಿ, ನನ್ನ ಮಗ ಮೊಮ್ಮಗ ಮರಿಮಗ ಓದಬೇಕು ಅಂತ ಒತ್ತಡವನ್ನು ನಿಮ್ಮ ಮೇಲೆ ಇರ್ತಾರೆ. ನೀವು ಯಾವುದಕ್ಕೂ ಕುಂದದೆ ಕೊರಗದೆ ಪೂಜ್ಯರು ಏನು ಹಿರಿಯರು ಹೇಳ್ತಾರೆ ತಾಯಿ ತಂದೆ ಮಾತುಗಳನ್ನು ಚಾಚೂ ತಪ್ಪದೆ ನೀವು ಪರಿಪಾಲನೆ ಮಾಡಿದರೆ ಒತ್ತಡ ಕಡಿಮೆ ಆಗುತ್ತೆ. ತಂದೆ ತಾಯಿ, ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀವು ಏನಾದರೂ ಸಲಹೆ ನೀಡಬಹುದೇ? ಅವರು ಸಲಹೆಯನ್ನು ನೀಡೋದ್ರ ಅವರು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂಥ ಶಿಕ್ಷಕರು, ಅವರು ನಾವು ಶಿಕ್ಷಕರಲ್ಲ, ನಾವು ವಿದ್ಯಾರ್ಥಿ ಜೀವನ ಇದ್ದೀವಿ ಅಂತ ತಿಳ್ಕೊಬೇಕು. ಅವರು ಪರಿಪೂರ್ಣತೆ ವಿದ್ಯಾರ್ಥಿ ಅಲ್ಲ. ಅವರು ಶಿಕ್ಷಣ ಆಗಿರಲ್ಲ. ನಿತ್ಯ ಅವರು ಅಧ್ಯಯನ ಮಾಡ್ಕೊಂಬಂದು ಮಕ್ಕಳಿಗೆ ಬೋಧನೆ ಮಾಡಿದರೆ ಅವರು ಶಿಕ್ಷಕರಾಗಿ, ಅವರು ಶಿಕ್ಷಕರಲ್ಲ, ವಿದ್ಯಾರ್ಥಿಗಳು. ಅವ್ರ ಜೀವನದಲ್ಲಿ ವಿದ್ಯಾರ್ಥಿಗಳು. ನಿಮಗೆ ಟೀಚರ್ ಅವರು ಅಷ್ಟೇ, ಅವರು ನೀವು ವಿದ್ಯಾರ್ಥಿಗಳೇ. ಧನ್ಯವಾದ ಗುರುಗಳೇ. ಹೊಸ ವಿಚಾರ ಬರಬೇಕು ಅಂತ ನೀವು ಅಧ್ಯಯನ ಮಾಡಬೇಕಾಗುತ್ತಲ್ವ ಮಕ್ಕಳಿಗೆ ಹೇಳ್ಬೇಕಾದ್ರೆ. ಹಂಗೆ ಅವರು ಶಿಕ್ಷಕರಾಗಿದ್ದರೂ ವಿದ್ಯಾರ್ಥಿ ಶಿಕ್ಷಕರು ಅವರು. ಧನ್ಯವಾದ ಗುರುಗಳೇ. ನಮಸ್ತೆ ಪೂಜ್ಯರೇ, ನನ್ನ ಹೆಸರು ನಿಶ್ಚಿತ. ನನ್ನ ಪ್ರಶ್ನೆ: ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ನೈತಿಕ ಶಿಕ್ಷಣ ಎಷ್ಟು ಮುಖ್ಯ? ಇವತ್ತು ಎಲ್ಲ ಉಳಿದಿರೋದ್ರಲ್ಲಿ ಶಿಕ್ಷಣದ ಮೇಲೆ ಆಧಾರ, ಎಲ್ಲ ಶಿಕ್ಷಣದ ಆಧಾರದ ಮೇಲೆ ನಾವು ಬದುಕು ಸಾಗಿದೆಯಮ್ಮ ಅಲ್ವಾ? ಶಿಕ್ಷಣ ಬೇಕು. ಶಿಕ್ಷಕರಿಲ್ಲದ್ರೆ ಏನಾಗುತ್ತೆ? ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ವಿದ್ಯೆಯನ್ನು ಕಲಿಬೇಕಾದರೆ ಅವನಿಗೆ ಯಾವುದೇ ಸುಖದ ಅಪೇಕ್ಷೆ ಇರಬಾರ್ದು. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆ ಕಲಿಬೇಕಾದ್ರೆ ಶ್ವಾನ ನಿದ್ದೆ ಅಂತಾರೆ. ನಾಯಿ ಹೋಗ್ತೀರಿ, ನೀವು ಮಲಗಿರುತ್ತೆ ರೋಡಲ್ಲಿ, ನೀವು ಹೋಗಿರಿ ತಕ್ಷಣ ಕಂಡುಬಿಡುತ್ತೆ. ಅದಕ್ಕೆ ಶ್ವಾನ ನಿದ್ದೆ ಅಂತಾರೆ. ಶ್ವಾನ ಅಂದರೆ ನಾಯಿ ನಿದ್ದೆ ಮಾಡಬೇಕು. ಆಮೇಲೆ ಯಾವುದೇ ಆಂಬಿಷನ್ನು ತೋರಿಸ್ಬಾರ್ದು. ಇಂಥದ್ದು ಊಟ ಬೇಕು, ಇಂಥದ್ದು ಪದಾರ್ಥ ಬೇಕು, ಇಂಥದ್ದು ಊಟ ಬೇಕು ಅಂತ ಅಪೇಕ್ಷೆ ಪಡಬಾರ್ದು. ನಾನು ಹಾಸಿಗೆ ಮೇಲೆ ಮಲ್ಕೋಬೇಕು ಅಂತಿಲ್ಲ, ನೆಲದ ಮೇಲೆ ಮಲ್ಕೊಂಡು ಪರವಾಗಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಅವೆಲ್ಲ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಅಪೇಕ್ಷೆ ಪಡಬಾರ್ದು, ಸುಖದ ಅಪೇಕ್ಷೆ ಪಡಬಾರ್ದು. ನೀವು ದೊಡ್ಡರಾದ ಮೇಲೆ ಎಲ್ಲ ಸುಖ ಸಿಗ್ತದೆ ನಿಮಗೆ ಅಲ್ವಾ? ಮೇಲಾಗಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ನೋಡೋ ಚಟ ಭಾಳ ಇದೆ ಮಕ್ಕಳಿಗಲ್ವಾ? ಮೊಬೈಲ್ ನೋಡೋ ಚಟ ಭಾಳ ಇದೆ. ಕೂತ್ಕೊಳ್ಳಮ್ಮ. ಆ ಮೊಬೈಲನ್ನು ನೀವು ದೊಡ್ಡರಾದ್ಮೇಲೆ ನೋಡ್ಬೋದು. ನಿಮಗೆ ಸ್ವತಂತ್ರ ಬಂದಮೇಲೆ ನೋಡಿರಿ. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆಯನ್ನೇ ಅಧ್ಯಯನ ಮಾಡಬೇಕೇ ವಿನ ಮೊಬೈಲನ್ನು ನೋಡೋಕ್ಕೆ ಹೋಗಬೇಡ್ರಿ. ಅದರಿಂದ ಭಾಳ ಅನಾಹುತ ಇದೆ, ಡೇಂಜರ್ ಇದೆ, ಅಪಾಯ ಇದೆ. ಅದು ನೋಡೋಕ್ಕೆ ಹೋಗಬೇಡ್ರಿ. ಇವತ್ತು ಮೊಬೈಲ್ ಕೊಟ್ಟರೆ ತಾಯಿಯಂದರು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ UKG LKG ಇರೋ ಬಗ್ಗೆ ಮೊಬೈಲ್ ಇದ್ದರೆ ಊಟ ಮಾಡ್ತವೆ, ಮೊಬೈಲ್ ಇದ್ದರೆ ನೀರು ಕುಡಿತಾವೆ, ಮೊಬೈಲ್ ಇದ್ದರೆ ಹಾಲು ಕುಡಿತಾವೆ, ಮೊಬೈಲ್ ಇದ್ದರೆ ತಿಂಡಿ ತಿಂತಾವೆ, ಮೊಬೈಲ್ ಇದ್ದರೆ ಏನು ಮಾಡೋದೇ ಇಲ್ಲ ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣಗೊಂಡ್ಬಿಟ್ಟಿದೆ ಅಲ್ವಾ? ಜನ್ರೇಷನ್ ಆಗಿದೆ ಇವತ್ತು. ಆ ಮೊಬೈಲ್ ವಿಚಾರದಾಗ ಸ್ವಲ್ಪ ದೂರ ಆಗಬೇಕು ನೀವು. ಮೊಬೈಲ್ ನೋಡೋಕ್ಕೆ ಹೋಗಬೇಡ್ರಿ. ಯಾರು ಗುರುಗಳು ಹೇಳಿದ್ದಾರೆ ನಮ್ಮ ಶಾಲೆಗೆ ಓದ್ಬೇಕಾದ್ರೆ ನ್ಯೂ ಹಾರ್ಡ್ವೇರ್ ಇಂಡಿಯನ್ ಸ್ಕೂಲಲ್ಲಿ ಸ್ವಾಮೀಜಿ ಬಂದಿದ್ದರು, ಹೇಳಿದಾರಮ್ಮ ನಾನು ಮೊಬೈಲ್ ನೋಡಲ್ಲ, ನಾನು ವಿದ್ಯಾರ್ಥಿ ಜೀವನದಲ್ಲಿ ಮೊಬೈಲ್ ನೋಡಲ್ಲ ಅಂತ ನೀವು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡೋದಾಗ ನಿಮಗೆ ಅದ್ರ ಬಗ್ಗೆ ಒತ್ತಡ ಕಡಿಮೆ ಆಗುತ್ತೆ ಅಲ್ವಾ? ನೀವು ಅದ್ರ ಮೇಲೆ ಗಮನ ಕೊಟ್ಟರೆ ವಿದ್ಯೆ ಗಮನ ಕೊಡೋಕ್ಕಾಗಲ್ಲ. ಇಲ್ಲ ಮೊಬೈಲ್ ನೋಡ್ತಿರ್ತೀರ. ತಾಯಿ ಇವತ್ತು ಏನೋ ಒಂದು ಅನಿವಾರ್ಯವಾಗಿ ಇದು ಬಂತಲ್ಲ, ಕರೋನಾ ಬಂತಲ್ಲ, ಕರೋನಾ ಬಂದಾಗ ಮಕ್ಕಳಿಗೆ ಮೊಬೈಲ್ನಲ್ಲಿ ಪಾಠ ಹೇಳಿದರು. ಅದು ಪಾಠ ಹೇಳಿದರು, ಅಷ್ಟಕ್ಕೆ ಸೀಮಿತ ಆಗಿರಬೇಕಾಯ್ತು ಅದು. ಆಮೇಲೆ ಮಕ್ಕಳು ಏನು ಮಾಡಿಸೋದು, ದೊಡ್ಡರಾದ ಮೇಲೆ ಇಂಡಿಪೆಂಡೆಂಟ್ ಆಗಿರ್ತಾರೆ, ಒಬ್ಬನೇ ಕೂತಿರ್ತಾರೆ. ಮೊಬೈಲೇ ಏನು ನೋಡ್ತೀವಿ, ಬೇರೆ ಬೇರೆ ನೋಡಿ ನೀವು ಮನಸ್ಸನ್ನು ಕೆಡಿಸ್ಕೊಳ್ತೀರ, ಬುದ್ಧಿ ಕೆಡಿಸ್ಕೊಳ್ತೀರ. ಹಾಗಾಗಬಾರ್ದು. ಮೊಬೈಲ್ ನೋಡೋದು ಬಿಡಿ, ಭಾಳ ಒಳ್ಳೆಯದಾಗುತ್ತೆ ನಿಮಗೆ. ಧನ್ಯವಾದಗಳು. ನಮಸ್ತೆ ಪೂಜ್ಯರೇ, ನನ್ನ ಹೆಸರು ನವ್ಯ. ನನ್ನ ಪ್ರಶ್ನೆ: ವಿದ್ಯಾರ್ಥಿಗಳನ್ನು ಸಮಾಜದ ಸಕ್ರಿಯ ಕೊಡುಗೆಗಳನ್ನಾಗಿ ಮಾಡಲು ಹೇಗೆ ಪ್ರೇರೇಪಿಸಬಹುದು? ನೀವು ಎಲ್ಲ ಇವತ್ತು ವಿದ್ಯಾರ್ಥಿಗಳು ಅಷ್ಟೇ, ನೀವು ಮುಂದಿನ ಪ್ರಜೆಗಳು, ದೇಶವನ್ನು ಆಳುವಂಥ ಪ್ರಜೆಗಳು, ಧರ್ಮವನ್ನು ಪರಿಪಾಲಿಸುವಂಥ ಪ್ರಜೆಗಳು. ಇವತ್ತು ವಿದ್ಯಾರ್ಥಿಗಳು ಮುಂದೆ ಪ್ರಜೆಗಳಲ್ವಾ?
ನೀವು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಸಮಾಜದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಹೋದರೆ ನೀವು ದೊಡ್ಡ ಪ್ರಜೆ ಆಗ್ಬೋದು. ನಾನು ಆಗಲೇ ಒಂದು ಮಾತು ಹೇಳಿದೆ, ಒಬ್ಬ ಉಪಾಧ್ಯಾಯರು, ವಯಸ್ಸಾಗಿತ್ತು ಉಪಾಧ್ಯಾಯರು ಶಾಲೆಗೆ ಬಂದರೆ ಶಾಲೆಗೆ ನಮಸ್ಕಾರ ಮಾಡ್ತಿದ್ರಂತೆ ಮೇಷ್ಟ್ರವರು. ವಯಸ್ಸಾಗಿತ್ತು ಅವರಿಗೆ. ಒಳಗಡೆ ಬಂದರೆ ಮಕ್ಕಳಿಗೆ ನಮಸ್ಕಾರ ಮಾಡ್ತಿದ್ದರು. ಕಾರಣ ಇಷ್ಟೇ, ಅವರು ಆಂತರಿಕ ವಿಚಾರ ಯಾಕಪ್ಪ ಅಂತ ಹೇಳಿದ್ರೆ, ನಾನು ವಯಸ್ಸಾಗಿದೆ ಸತ್ತೋಗ್ಬಿಡ್ತೇನೆ, ಈ ಮಕ್ಕಳು ನಾಳೆ ದಿವಸ ದೊಡ್ಡ ಪ್ರಜೆಗಳಾಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಮಂತ್ರಿರಾಗ್ಬೋದು, ಶಾಸಕರಾಗ್ಬೋದು, ಎಲ್ಲ ಆಗ್ಬೋದು, ನಾನು ನೋಡ್ಲಿಕ್ಕೆ ಕಣ್ಣೀರೆಲ್ಲ ನೋಡೋಕ್ಕಾಗಲ್ಲ, ಈಗಲೇ ಅವರು ನಮಸ್ಕಾರ ಮಾಡ್ತೀನಿ ಅಂತ. ಅಂದರೆ ಆ ಭಾವನೆಯಿಂದ ನೀವೆಲ್ಲ ಬೆಳೆಸಿದರೆ ಮುಂದಿನ ಪ್ರಜೆ ನೀವೇ ತಾನೇ. ಪ್ರಜೆ ಹೇಗೆ ದೇಶವನ್ನು ಹೇಗೆ ಆಳಬೇಕು ಅಂತಕ್ಕಂಥ ಭಾವನೆ ಚಿಕ್ಕ ವಯಸ್ಸಲ್ಲಿ ಬೆಳೆಸ್ಕೋಬೇಕು. ನೀವು ಬೆಳೆಸ್ಕೊಂಡ ನೀವು ಒಳ್ಳೆ ಸತ್ಪ್ರಜೆ ಆಗ್ಬೋದು. ನೀವು ಮಾಡಲ್ ಹಿಡ್ಕೋಬೇಕು. ಉದಾಹರಣೆಗೆ ಸುಮ್ಮನೆ ನಿಮಗೆ ಮಕ್ಕಳಿಗೆ ಗೊತ್ತಿರಲಿ ಅಂತ ಹೇಳ್ತೀನಿ. ನೀವೆಲ್ಲ ಒಂದು ಜೈ ಜವಾನ್ ಜೈ ಕಿಸಾನ್ ಅಂತ ಹೆಸರು ಕೇಳಿದ್ದೀರಾ? ಯಾರು ಹೇಳಿದ್ದ ಮಾತು? ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ ಮಾತಿದು ಅಲ್ವಾ? ಅವರೊಬ್ಬ ರಾಜಕಾರಣಿಗಳು. ಅವ್ರದ್ದೊಂದು ಉದಾಹರಣೆ ಕೊಟ್ಟು ನಿಮಗೆ ಆಗ್ಬೋದು. ರಾಜಕಾರಣಿ ಹೇಗಿರಬೇಕು ಅಂತ ಅವ್ರದ್ದು ಮಾಡೆಲ್ ಆಗಿದ್ದಾರೆ. ಅವರು ಇನ್ನೂ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ, ಪ್ರಧಾನಮಂತ್ರಿ ಆಗಿರಲಿಲ್ಲ. ಅವರು ಸೇವಾ ಸಹಕಾರ ಸಂಘದಲ್ಲಿ ನೌಕರಿ ಮಾಡ್ತಾಯಿದ್ರು. ಸೇವಾ ಸಹಕಾರ ಸಂಘದಲ್ಲಿ ನೌಕರಿ ಮಾಡ್ತಾಯಿದ್ರು. ಅವರ ಆತ್ಮೀಯ ಮಿತ್ರನಿಗೆ ಒಂದು ತೊಂದರೆ ಆಗಿ, ತನ್ನ ತಾಯಿಗೆ ತೊಂದರೆ ಆಗಿ 50 ರೂಪಾಯಿ ಬೇಕಾಗಿತ್ತು. ಡೆಲ್ಲಿನಲ್ಲಿ ಈ ನಡೆದ ಘಟನೆ ಇದು. ಆಗ ಆ ಮಿತ್ರ ಬಂದು ಅವ್ರ ಆಫೀಸಿಂದ ಬರ್ತಾರೆ ಊಟಕ್ಕೆ. ಆ ಸಮಯ ನೋಡ್ಕೊಂಡು ಬಂದು ಅವರ ಮಿತ್ರನ ಕೇಳ್ತಾರೆ, ನನ್ನ ತಾಯಿಗೆ ತೊಂದರೆ ಆಗಿದೆ, 50 ರೂಪಾಯಿ ಬೇಕು ಅಂತೇಳಿ. ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡ್ತಿದ್ರು, ಬಂದು ಸಂಬಳವನ್ನು ಕೋಆಪ್ರೇಟಿವ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಬಂದು ಸಂಬಳವನ್ನು ತನ್ನ ಹೆಂಡತಿ ಲಲಿತಾ ಶಾಸ್ತ್ರಿಗೆ ಕೊಡ್ತಾಯಿದ್ರು ದುಡ್ಡು. ಅವ್ರು ಮೇನೇಜ್ ಮಾಡ್ತಿಲ್ಲ, ಹೆಂಡತಿ ಎಲ್ಲ ಮೇನೇಜ್ ಮಾಡ್ತಿದ್ಲು. ಆಮೇಲೆ ಅವರು ಕೇಳಿದ ತಕ್ಷಣ ಆ ಅಮ್ಮ ಬಾಗಿಲು ಬಂದು ಕೇಳ್ಕೊಳ್ತಾರೆ. ಈ ಮಾತು ಕೇಳಿ ನಂತರ ದುಡ್ಡಿರಲಿಲ್ಲ, ಏನು ಮಾಡ ಅಂದಾಗ ಅವ್ರು ಸೌಜ್ಞೆ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಒಳಗೆ ಕರೀತಾರೆ. ಲಲಿತಾ ಶಾಸ್ತ್ರಿ ಒಳಗೆ ಕರೆದು, ಬನ್ನಿ, ನಿಮ್ಮ ಮಿತ್ರದ ತಾಯಿಗೆ ಭಾಳ ತೊಂದರೆ ಅಂತೆ, ನಾನು ನೀವು ಕೊಟ್ಟಂಥ ಹಣದಲ್ಲಿ ಸಂಗ್ರಹ ಮಾಡಿದ್ದೀನಿ. ಅಂದರೆ ಹೆಣ್ಮಕ್ಳಿಗೆ ಜೀರಿಗೆ ಡಬ್ಬಿ ದುಡ್ಡು, ಸಾಸಿವೆ ಡಬ್ಬಿ ದುಡ್ಡು ಅಂತ ಹೇಳ್ತಾರೆ, ಆ ದುಡ್ಡು ಇಟ್ಟಿದ್ದೀವಿ, ಅದರಲ್ಲಿ 50 ರೂಪಾಯಿ ಕೊಡಿ ಅಂತೇಳಿ 50 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಕೊಟ್ಟ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಒಂದು ಆಲೋಚನೆ ಬರುತ್ತೆ, ನನ್ನ ಹೆಂಡ್ತಿ ನನ್ನ ಸಂಬಳದಲ್ಲಿ 50 ರೂಪಾಯಿ ಸೇವ್ ಮಾಡಿದ್ದಾಳೆ, ನನಗೆ ರಾಷ್ಟ್ರಕ್ಕೆ ಭಾರ ಆಗಿದೆ ಇದು, ನನಗೆ ಆಫೀಸ್ನಲ್ಲಿ ಹೋಗಿ ಊಟಕ್ಕೆ ಕರೆದಾಗ ಊಟಕ್ಕೆ ಬರಲಿಲ್ಲ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿಗೂ ಆಫೀಸಿಗೆ ಹೋಗ್ಬಿಟ್ಟು ಮುಂದಿನ ತಿಂಗಳಿಂದ ನನಗೆ 50 ರೂಪಾಯಿ ಸಂಬಳ ಕಮ್ಮಿ ಕೊಡಿ ಅಂತ ಲೆಟ್ರ್ ಬರೆದು ಆಫೀಸಿಗೆ ಹೋಗಿ ಪೋಸ್ಟ್ ಮಾಡಿ ಬಂದು ಊಟ ಮಾಡಿದ್ರಂತ. ಅಂದರೆ ರಾಷ್ಟ್ರ ಪ್ರಜ್ಞೆ ಎಷ್ಟಿತ್ತು ಅನ್ನೋದು ಅವರಿಗೆ ಅಲ್ವಾ? ಆ ದುಡ್ಡು 50 ರೂಪಾಯಿ ಅಲ್ಲ, ಅವ್ರಿಗೆ ಲಾಭ ಆಯ್ತಲ್ವಾ, ಸಂಗ್ರಹ ಮಾಡಿದರು, ಅದು ಒಳ್ಳೇದಕ್ಕೆ ಉಪಯೋಗ ಮಾಡಿದ್ರಲ್ಲ ಅವರು. ಹಿಂಗೆ ರಾಷ್ಟ್ರದ ಪ್ರಜ್ಞೆಯ ಜನಗಳು ರೂಢಿಸ್ಕೋಬೇಕು. ಈ ಥರ ಇಂಥ ಮಾಡಲ್, ಇಂಥ ಅನುಕರಣೆ ಮಾಡುವಂಥ ವ್ಯಕ್ತಿಗಳನ್ನ ಇಟ್ಕೋಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಇದಾಯ್ತಾ? ಇನ್ನು ಸಿಂಪಲ್ಲಾಗಿ ನೀವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯನ ಹೆಸರು ಕೇಳಿದ್ದೀರಲ್ವಾ? ಸರ್ ಎಂ ವಿಶ್ವೇಶ್ವರಯ್ಯನ ಹೆಸರೆಲ್ಲ ಕೇಳಿದ್ದೀರಿ. ಅವರು ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದರು. ಮೈಸೂರು ಮಹಾರಾಜ ಹತ್ರ ಅವರು ಡ್ಯಾಮ್ ಕಟ್ಟಿದ್ದಾರೆ, ದೊಡ್ಡ ಡ್ಯಾಮ್ ಕಟ್ಟಿದ್ದಾರೆ. ಅವರು ಡ್ಯಾಮ್ ಸಂದರ್ಶನಕ್ಕೆ ಹೋದಾಗ ಹಳ್ಳಿ, ಅವಾಗ ಲೈಟ್ ಇರಲಿಲ್ಲ, ವಿದ್ಯುತ್ ಇರಲಿಲ್ಲ. ಅವಾಗ ಕ್ಯಾಂಡಲ್ ಗೊತ್ತಾ ನಿಮಗೆ? ಕ್ಯಾಂಡಲ್ ಹಚ್ಕೊಂಡು ಆ ಕಡ್ತ ನೋಡ್ತಿದ್ರಂತೆ. ಕ್ಯಾಂಡಲ್ ಹಚ್ಕೊಂಡು ಒಂದು ರೂಮಲ್ಲಿ ಹಳ್ಳಿ ಒಳಗೆ ಆ ಕ್ಯಾಂಡಲ್ನ ಹಾರಿಸ್ಬಿಟ್ಟು ಆ ಕಡೆ ಬದಿಗಿಟ್ಟು ಮತ್ತು ಇನ್ನೊಂದು ಕ್ಯಾಂಡಲ್ ಹಚ್ಕೊಂಡು ಅವ್ರ ವೈಯಕ್ತಿಕ ಕಡಿತಗಳನ್ನು, ಆ ವೈಯಕ್ತಿಕ ವಿಚಾರಗಳನ್ನು ಮಾಡ್ತಿದ್ರಂತೆ. ಯಾಕೆ? ಆ ಕ್ಯಾಂಡಲೆಲ್ಲ ಉರಿಸ್ಬೋದಾಗಿತ್ತಲ್ಲ. ಇದು ಸರ್ಕಾರದ ಕ್ಯಾಂಡಲ್, ಸರ್ಕಾರದ ಕೆಲಸ ಇದು ಖಾಸಗಿ ಕೆಲಸ ಅಂದ್ಬಿಟ್ಟು ಖಾಸಗಿಗೆ ಅವ್ರು ಸಪ್ರೇಟ್ ಕ್ಯಾಂಡಲ್ ಹಚ್ಕೊಂಡು ಮಾಡ್ತಿದ್ರು. ಇಂಥ ಆದರ್ಶವಾದ ವ್ಯಕ್ತಿಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಆದರ್ಶವಾದ ವ್ಯಕ್ತಿಗಳು ಆಗ್ಬೋದು ತಾನೇ ಅಲ್ವಾ? ಸರ್ಕಾರ ದುಡ್ಡು ವೇಸ್ಟ್ ಮಾಡಬಾರ್ದು. ನಮ್ಮ ದುಡ್ಡು ಪರ್ಸನಲಾಗಿ ನಾನು ವೇಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಿರೋದೆ ಯಾರ ವಿಶ್ವೇಶ್ವರಯ್ಯನವರು. ಇವು ಆದರ್ಶವಾದ ವ್ಯಕ್ತಿಗಳು. ಮತ್ತು ನೀವೇನಾಗಬೇಕು ಅಂತಿದ್ದೀರಲ್ಲ ಮುಂದೆ? ಇಂಜಿನಿಯರ್. ಯಾಕೆ ಆಗ್ಬೇಕು ಇಂಜಿನಿಯರು? ನಮ್ಮ ಅಪ್ಪನ ಆಸೆ. ಹಾಂ, ನಮ್ಮ ಅಪ್ಪನ ಆಸೆ. ಅಪ್ಪನ ಆಸೆ ಅಲ್ಲ, ನಿನ್ನ ಆಸೆ ಹೇಳು. ನಮ್ಮ ಅಪ್ಪನ ಆಸೆ ಬೇಡ. ನಮ್ಮ ಅಕ್ಕ ಆಗೈತೆ, ಅದಕ್ಕಿಂತ ನಿಮ್ಮ ಅಕ್ಕ ಆಗಿದ್ದಾಳೆ, ನಾವು ಆಗಬೇಕು ಅಂತ ಆಸೆ. ನಿಂದೇನಮ್ಮ? ನೀನು? ಹಾಂ, ಡಾಕ್ಟರ್. ಪೊಲೀಸ್ ಅಂದೆ ಮತ್ತು ಡಾಕ್ಟರ್ ಚೇಂಜ್ ಮಾಡಿಬಿಟ್ಟೆ. ನೀನು ಡಾಕ್ಟ್ರಾ? ನೀನು? ನೀವೆಲ್ಲ ಅರ್ಧೇ? ಏನು ನಿಮ್ಮದೇನು? DC. ವೆರಿ ಗುಡ್. ನೀವು? ಪೊಲೀಸ್ ಆಫೀಸರ್. ನೀನಮ್ಮ? ಪೊಲೀಸ್ ಅಲ್ಲ. ನೋಡಿ, ನೀವೆಲ್ಲ ಹೇಳಿದ್ರಿ. ನಮ್ಮ ಟೀಚರ್ ಆಗ್ಬೇಕಂತ ಯಾರು ಹೇಳಿಲ್ಲ ನೀವು.
ನಮ್ಮ ಮ್ಯಾಮ್ ಪಾಠ ಮಾಡ್ತಾಳಲ್ಲ ಹಂಗೆ ನಾವು ಆಗ್ಬೇಕು ಅಂತ ಒಬ್ರು ಹೇಳಿಲ್ಲ ನೀವು. ಬರೀ ಡಾಕ್ಟ್ರು, ಇಂಜಿನಿಯರು, ಪೊಲೀಸು, ಡಾಕ್ಟ್ರು ಇದು ಹೇಳ್ಬಿಟ್ರೆ ಮತ್ತು ಟೀಚರ್ ಆಗಾರ ಯಾರು, ರೈತರಾಗಾರ ಯಾರು? ನಿಮಗೆ ನೀವೆಲ್ಲ ಊಟ ಮಾಡ್ತಿರ್ತಾನೆ. ಏನು ಊಟ ಮಾಡ್ತೀರಿ? ಡೈಲಿ ಏನು ಊಟ ಮಾಡ್ತೀರಿ? ಅನ್ನ ಊಟ ಮಾಡ್ತೀರಲ್ವ, ಗೋಧಿ ತಿಂತೀರಿ, ಚಪಾತಿ ತಿಂತೀರಿ. ಆ ರೈತ ಅನ್ನ ಬರೋಂಗೆ ಮಾಡಿದಾರೆ ಅವರು, ರೈತರಲ್ವಾ? ರೈತರ ಆಗ್ತೀನಿ ಅಂತ ಯಾರು ಹೇಳಲೇ ಇಲ್ಲಪ್ಪ. ನಿಮ್ಮ ಟೀಚರ್ ಮ್ಯಾಮ್ ಆಗ್ತೀನಿ ಅಂತ ಯಾರು ಹೇಳಲೇ ಇಲ್ಲ. ಬರೀ ಡಾಕ್ಟ್ರ್, ಇಂಜಿನಿಯರ್ ಆಗಿಬಿಟ್ರೆ ಇದೆಲ್ಲ ಯಾರು ಮಾಡೋರು? ಈಗ ಬೆಳಗ್ಗೆ ಹಾಲು ಕೊಡೋರು ಯಾರು? ಬೆಳಗ್ಗೆ ಹಾಲು ಬೇಕು ನಿಮಗೆ ಕಾಫಿಗಲ್ವಾ? ಹಾಲು ಕೊಡೋರು ಯಾರು? ರೈತ ಆಗ್ತೀವಿ ಅಂತ ಯಾರು ಹೇಳಿದ್ರಾ? ಆದರ್ಶವಾದ ರೈತರಾಗಬೇಕು ನೀವು. ನಮ್ಮ ಭೂಮಿ ನೋಡ್ಕೊಂಡು ನಾನು ಕೃಷಿ ಮಾಡ್ತೀನಿ, ದ್ರಾಕ್ಷಿ ಬೆಳಿತೀನಿ, ಗೋಡಂಬಿ ಬೆಳಿತೀನಿ, ಅಡಿಕೆ ಬೆಳಿತೀನಿ. ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ದಂಗೆ ಪರಿಸ್ಥಿತಿ ಆಗಿಬಿಟ್ಟಿದೆ. ಇವತ್ತು ನಮ್ಮ ಟೀಚರೇ ರೈತರಿಗೆ ಯಾರು ಹೆಣ್ಣು ಕೊಡ್ತೇ ಇಲ್ಲ. ಭಾಳ ದುರ್ಲಭ ಆಗಿಬಿಟ್ಟಿದೆ. ರೈತರಿಗೆ ನಾವು ಗಮನಿಸ್ಬೇಕು. ರೈತರನ್ನ ನೀವೆಲ್ಲ ಆಗಲಿ ಬೇಡ ಅಂತ ಹೇಳಲ್ಲ, ಇದನ್ನು ಯೋಚನೆ ಮಾಡಿ. ಮುಂದೆ ಸ್ವಂತ ಬುದ್ಧಿ ನಿಮಗೆ, ಯೋಚನೆ ಮಾಡಿ. ನಮಸ್ತೆ ಗುರುಗಳೇ, ನನ್ನ ಹೆಸರು ಸಂಗೀತ ಅಂತ, ಈ ಶಾಲೆಯ ಶಿಕ್ಷಕಿ. ಇಂದು ನಮ್ಮ ಸ್ಕೂಲ್ಗೆ ಬಂದಿದ್ದೀರಾ, ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಸ್ಕೂಲ್ಗೆ. ನಮ್ಮ ಸಂಸ್ಥಾಪಕರಾದ ವಿ ಶ್ರೀ ಕೃಷ್ಣಮೂರ್ತಿ ಸರ್ ಹಾಗೂ ಕಾರ್ಯದರ್ಶಿಗಳಾದ ಪೂರ್ಣ ಮೇಡಮ್ ಅವ್ರ ಬಗ್ಗೆ ಒಂದಿಷ್ಟು ಅನಿಸಿಕೆಗಳನ್ನ ತಿಳಿಸ್ತೀರಾ? ಮತ್ತು ಈ ಶಾಲಾ ವಾತಾವರಣ ಹೇಗಿತ್ತು, ನಿಮಗೆ ಈ ಇಂಟರ್ವ್ಯೂ ಹೇಗೆ ಅನ್ನಿಸ್ತು? ಕೃಷ್ಣಮೂರ್ತಿಯವರು ಇದೇನು ಪ್ರಥಮ ಭೇಟಿ ಅಲ್ಲ. ಅವ್ರ ಮಗಳ ಮದುವೆಗೆ ನಮಗೆ ದೇವತಾ ಕಾರ್ಯಕ್ಕೆ ಕರೆದಿದ್ದರು. ಅಲ್ಲಿ ದೇವತಾ ಕಾರ್ಯ ಆಗ್ತಿತ್ತು. ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಿ ನಮ್ಮ ಪಾದಪೂಜೆ ಮಾಡ್ಕೊಂಡು ಕಳಿಸಿದ್ರು ಅವಾಗ. ಆ ನಂತರ ಬೇರೆ ಬೇರೆ ಮಠಾಧೀಶರು ಈ ಸಂಸ್ಥೆಗೆ ಬಂದು ಹೋಗಿದ್ದಾರೆ. ಈ ಸಾರಿ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಯಡಿಯೂರು ಸ್ವಾಮಿಗಳು ಸಾಕು ಅಂತೇಳಿ ಪರಮೇಶ್ ಶಾಸ್ತ್ರಿಗೆ ಹೇಳಿದ್ರಂತೆ. ಅವ್ರು ಬಂದು ನಮ್ಗೆ ಸಾಕು ಅಂತ ಹೇಳಿದರು. ಆಮೇಲೆ ಮೇಡಮ್ಮರು ಅವರೇ ಅವರಿಗೆ ತಂದೆ ಅಲ್ವಾ, ತಂದೆಗೆ ಸಹಕಾರ ಇಟ್ಕೊಂಡು ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಸಾಕ್ತಾ ಇದ್ದಾರೆ. ನಿಮಗೆಲ್ಲ ಇದು ಕೊಡ್ತಿದ್ದಾರೆ. ಅವರು ಜೀವನಕ್ಕೆ ಆಧಾರ ಮಾಡಿದ್ದಾರಲ್ಲ, ಒಳ್ಳೆಯ ಕೆಲಸ. ಜೀವನದಲ್ಲಿ ಹುಟ್ಟಿದ ಮೇಲೆ ಒಂದು ಸಾರ್ಥಕವಾದ ಜೀವನ ಸಾಧನೆ ಮಾಡಲೇಬೇಕಲ್ಲ. ಆ ಸಾಧನೆಯನ್ನು ಆ ಮಠದಲ್ಲಿ ತಂದೆ ಮಗಳು ಇಬ್ಬರು ಕೆಲಸ ಮಾಡ್ತಿದ್ದಾರೆ. ನಮ್ಮ ಶಾಲೆ ವಾತಾವರಣ ಹೇಗೆ ತುಂಬ ಅನಿಸ್ತು? ಚೆನ್ನಾಗಿದೆ. ಮಕ್ಕಳೆಲ್ಲ ಹೇಗಿದ್ದಾರೆ? ಮಕ್ಕಳು ಭಾಳ ಫಿಂಡ್ ಆಫ್ ಸೈಲೆನ್ಸ್ ಇದ್ದಾರೆ. ಅವತ್ತು ಬಿಸಿಲಾಗ ಕೂತು ನಮ್ಗೆ ಭಾಳ ಬೇಜಾರಾತಿ ಕೂತಿದ್ರು ಮಕ್ಕಳೆಲ್ಲ. ಬೆಳಗಿನ ಬಿಸಿಲಿಗೆ ಭಾಳ ಮಕ್ಕಳಿಗೆಲ್ಲ ಇದಾಗ್ತಾವಲ್ಲ, ಎಲ್ಲ ಕೂರ್ಚಿದ್ರು. ಎಲ್ಲ ಬಂದು ನಾನು ಬರೀ ಕೈ ಮುಗಿದು ಹೋಗ್ರಿ ಅಂದ್ವಿ. ಇಲ್ಲ ನಮ್ಮ ಆಗಲ್ಲ, ನಮಸ್ಕಾರ ಮಾಡ್ತೀವಿ. ಭಾಳ ಜನ 190 ಭಾಗ ನಮಸ್ಕಾರ ಮಾಡಿ ಹೋದ್ರು ಮಕ್ಕಳೆಲ್ಲರೂ. ಅಂಥ ಸಂಸ್ಕಾರ ಬೆಳೆಸಿದ್ರಿ ಮಕ್ಕಳಿಗೆ. ಒಳ್ಳೆ ಧನ್ಯವಾದಗಳು. ಈ ಇಂಟರ್ವ್ಯೂ ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತಾ? ನಮ್ಮ ಮಕ್ಕಳ ಪ್ರಶ್ನೆಗಳು ನಮ್ಮ ಜೀವನದ ಹೊಸ ಬೆಳವಣಿಗೆ ಇದೆ. ಫಸ್ಟ್ ಈ ಥರ ಚಿಕ್ಕ ಮಕ್ಕಳು ಈ ಥರ ಇಂಟರ್ವ್ಯೂ ಮಾಡ್ತಿರೋದು ಫಸ್ಟ್ ಟೈಮ್. ಅವರಿಗೆ ಆಸಕ್ತಿ ಇದೆ ಅಲ್ವಾ, ಆಸಕ್ತಿ ಇದೆ, ಕ್ಯೂರಿಯಾಸಿಟಿ ಇದೆ. ಇದನ್ನೆಲ್ಲ ಎಲ್ಲ ನಮ್ಮ ಪೂರ್ಣ ಮೇಡಮು ಹಾಗೂ ವಿ ಕೃಷ್ಣಮೂರ್ತಿ ಸರ್ ಅವರುಗಳ ಸಹಕಾರ ಮಾರ್ಗದರ್ಶನದಿಂದಲೇ ನಡೀತಾ ಇರೋದು. ತುಂಬ ಸಂತೋಷ. ದೊಡ್ಡವರಾಗ್ರಿ. ಅಬ್ದುಲ್ ಕಲಾಂ ನಂತರ ಅಬ್ದುಲ್ ಕಲಾಂನ ಹೇಗೆ ಆಗಬೇಕೋ ಹಾಗೆ ಒಬ್ಬ ಆದರ್ಶ ರೈತರು ಆಗಬೇಕು ನೀವು. ಗೊತ್ತಾಯ್ತಾ ನಿಮಗೆ? ರೈತರನ್ನು ಗೊತ್ತಾಗುತ್ತಾ? ಯಾರು ಹೇಳಿ? ಫಾರ್ಮರು. ನಮಗೆ ಅನ್ನ ಕೊಡೋರು ಅವರು. ಅಕ್ಕಿ, ಬೇಳೆ, ಜೋಳ, ಹಾಲು, ಮೊಸರು ಕೊಡೋ ರೈತ. ಅವ್ನು ಕೊಡ್ದಿರೋದು ನಿಮ್ಗೆ ಏನೆಲ್ಲ ಉಪವಾಸ ಇರ್ಬೇಕು ನೀವು. ನಾವು ಆದರ್ಶ ರೈತ ಆಗಬೇಕು ಅಂತ ಹೇಳ್ಬೇಕು. ಇಂದಿನ ಮಕ್ಕಳು ಅದೇನೆ, ಶಿಕ್ಷಕರು ಅಂದರೆ ದೂರ ಹೋಗ್ತಿದ್ದಾರೆ. ನಮ್ಮ ಶಿಕ್ಷಕರು ಹೇಗಿದ್ದಾರೆ, ಇಲ್ಲಿನ ವಾತಾವರಣ ಹೇಗಿದೆ, ಮತ್ತು ನಮ್ಮ ಶಿಕ್ಷಕರೆಲ್ಲ ಹೇಗೆ ನಿಮ್ಮ ಜೊತೆ ನಡ್ಕೊಂಡ್ರು, ಮತ್ತು ಮಕ್ಕಳ ಜೊತೆ ಹೇಗಿದ್ದರು? ಆ್ಯಸ್ ಇಸ್ ದಿ ಫಾದರ್ ಸೋಸ್ ದಿ ಮದರ್ ಸೋಸ್ ಇಸ್ ಅಂತ ಹೇಳಿ ಗಾದಿ ಹೇಳ್ತಾರೆ. ಹೌದೌದು. ತಾಯಿಯಂತೆ ಸೀರೆ, ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು. ನೀವು ಹೇಗೆ ಬೆಳೆಸಿದ್ರೆ ನಿಮ್ಮ ಮಗನ ಫಾಲೋ ಮಾಡ್ತಾರೆ ಅವರು. ಟೀಚರ್ ಬೇರೆ ಅಲ್ಲ, ಮಕ್ಕಳು ಬೇರೆ ಅಲ್ಲ. ನಿಮ್ಮ ಬುದ್ಧಿ ಅವ್ರಿಗೆ ದಾರಿ ಇರ್ತಾರಲ್ಲ, ನಿಮ್ಮ ಭಾಗನ ಅವ್ರು ಇರ್ತಾರೆ. ಇಲ್ಲಿ ಬಿಟ್ಟು ಹೋಗೋ ತನಕ ನಿಮ್ಮ ಭಾವನೆ ಇರ್ತಾರೆ. ಅದೇ ಕಂಟಿನ್ಯೂ ಇರಬೇಕು ಅಷ್ಟೇ ಅವ್ರಿಗೆ ಜೀವನ ಉದ್ದಕ್ಕೆ. ಮತ್ತು ಇವತ್ತಲ್ಲ, ನಮ್ಮ ಟೀಚರ್ ಮ್ಯಾಮ್ ಹೇಳಿದರು ಅಂತೇಳಿ ಅವರು ಸ್ಮರಣೆ ಮಾಡುವಂಥ ಘಟನೆಗಳನ್ನು ಅವ್ರಿಗೆ ಕೊಡಬೇಕು ನೀವು. ಧನ್ಯವಾದಗಳು.